ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ, ಬನ್ನಿ ವೀಕ್ಲಿ ರೀಡಿಂಗ್ ಶಾರ್ಟ್ ಆಗಿ ನೋಡೋಣ ಏನ್ ಬರ್ಬೋದು ಈ ವೀಕ್ ನೋಡುವ. ಥರ್ಡ್ ಪಾರ್ಟಿ ಸಿಚುವೇಶನ್, ಆರೋಗ್ಯದ ಕಡೆ ಗಮನನ ಕೊಡಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಏಜ್ ನಿಮ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಏಜ್ ಗೆ ತಕ್ಕಂಗೆ ಒಂದಷ್ಟು ಹೀಲಿಂಗ್ ಅನ್ನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಏಜಿಗೆ ತಕ್ಕಂತೆ ನಿಮ್ಮ ಬಾಡಿನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 6th ಚಕ್ರ, ಆರ್ಕೇಂಜಲ್ ಮ್ಯಾಟ್ರೋಟ್ರಾನ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಆಜ್ಞಾ ಚಕ್ರನ ಸರಿಯಾಗಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಸಿಗ್ತಿರುವಂತ ಕ್ಲಾರಿಟಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ. ಜೊತೆಗೆ ನಿಮ್ಮ ರೂಟ್ ಚಕ್ರದಲ್ಲಿ ಏನೇನು ಸಮಸ್ಯೆ ಇತ್ತು ಅದನ್ನೆಲ್ಲ ಧ್ಯಾನದ ಮುಖೇನ, ಹೀಲಿಂಗ್ ಮುಖೇನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನ 11 ದಿವಸ ಇರ್ಬೋದು, 11 ಗಂಟೆ ಇರ್ಬೋದು, ನೀವು ಅನ್ಕೊಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನವೆಂಬರ್ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಅಂತ ಭಗವಂತ ಏನೇನ್ ಕೊಟ್ಟಿದ್ದ, ನಿಮ್ಮದು ಅಥವಾ ನಿಮ್ಮ ಪಾಲಿಂದು ಏನೇನ್ ಕದ್ಕೊಂಡೋಗಿ ಇಟ್ಟಿದ್ರು ಅದೆಲ್ಲವೂ ನಿಮ್ಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರ್ಯಾರು ನೆಗೆಟಿವಿಟಿ ಮಾಡಿ ನಿಮ್ಮ ಜೀವನದ ಅದೃಷ್ಟನ ಕಿತ್ಕೊಂಡು ಹೋಗಿದ್ರು, ಲೇಟ್ ಆಗಿರ್ಬೋದು, ಬಟ್ ಅದು ಲೇಟೆಸ್ಟ್ ಆಗಿ ಬಂದು ನಿಮ್ಗೆ ತಲುಪುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಲವ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೇ ಮಾಡೋಕ್ಕಿಂತ ಮುಂಚೆ ಕ್ಲಾರಿಟಿ ತಗೊಂಡು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ಹಾರ್ಟ್ ಬ್ರೇಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎಂಡ್ ಆಗಬಹುದು ಅನ್ನುವಂಥದ್ದು ಇದೆ. ಹ್ಯಾಪಿ ಫ್ಯಾಮಿಲಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ. ಸೊ ಡೈವೋರ್ಸ್ ಆಗಿರೋರು ಅಥವಾ ಬ್ರೇಕಪ್ ಆಗಿರೋರಿಗೆ ನ್ಯೂ ಲವ್ ಕೂಡ ಬರಬಹುದು ಅಥವಾ ರಿಯೂನಿಯನ್ ಕೂಡ ಆಗಬಹುದು. 2 ಚಾನ್ಸಸ್ ಇದೆ. ಫೈನಾನ್ಷಿಯಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸನ್ ಕಾರ್ಡ್ ಹೊಂದಿರೋದ್ರಿಂದ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಬರುತ್ತೆ, ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಚೆನ್ನಾಗಾಗತ್ತೆ. ಮ್ಯಾರೇಜ್ ಬರುವಂಥದ್ದು, ಪಾಪು ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ನಿಮ್ಮ ಲೈಫನ್ನ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ತಗೊಂಬರ್ಬೇಕು, ಬ್ಯಾಲೆನ್ಸಿಂಗ್ ಎನರ್ಜಿಗೆ ತಗೊಬನ್ನಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ನೀವು ಕೂಡ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಕೂಡ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಸ್ಟಡಿ ಕಡೆ ಅಥವಾ ಒಂದು ಕ್ಲಾರಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಗೊತ್ತಿಲ್ದಿರೋರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ, ಸರಿಯಾದ ದಿಕ್ಕಿಗೆ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಇನ್ನೊಂದೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸ್ತ್ರೀ ತತ್ವ, ಪುರುಷ ತತ್ವ ಅಥವಾ ಎಡ ಪಿಂಗಳ ಅಥವಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಬಾಡಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ರಿಸ್ಟೋರ್ ಎನರ್ಜಿಗೆ ತಗೊಂಬನ್ನಿ. ಕುಂಡಲಿನಿ ಅವೇಕಿಂಗ್ ತರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿ ಏರುಪೇರಾಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಸೋಲ್ಮೇಟ್ ಜರ್ನಿ ಏನಿದೆ ಅದು ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಈ ವಾರ, ತಾಳ್ಮೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, 2ನೇದು, 3ನೇದು ಏನ್ ಬರುತ್ತೆ ನೋಡೋಣ. ಸೊ ರೆಡಿ ಆಗಿರಿ, ಒಂದಷ್ಟು ಸಮಸ್ಯೆಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಆಂಗ್ಸಿಟಿ, ಸ್ವಲ್ಪ ಚಿಂತೆಗೆ ಒಳಗಾಗ್ತೀರಾ. ಮತ್ತೆ ಕೆಲವರಿಗೆ ಒಂದಷ್ಟು ಬಂಧನಗಳು ಇದೆ. ಸೊ ದೈವ ಸಹಾಯ ನಿಮ್ಗೆ ಸಿಗದಿರೋ ಹಾಗೆ ತಡೆದಿದ್ದಾರೆ ಅಂತ ಇದೆ. ಸೊ ಹಾಗಾಗಿ ಸ್ವಲ್ಪ ಬಿಸ್ನೆಸ್ ರಿಲೇಟೆಡ್, ಫೈನಾನ್ಷಿಯಲ್ ರಿಲೇಟೆಡ್ ಯಾರ್ಯಾರು ಸಮಸ್ಯೆ ಮಾಡ್ತಿದ್ದಾರೆ ಅವ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮೊದಲನೇದು, ಸ್ವಲ್ಪ ಹುಷಾರಾಗಿರಿ. ಈ ವಾರ ಫುಲ್ ನೆಗೆಟಿವ್ ಜನಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ, ಲೈಕ್ ಮೆಜಿಷಿಯನ್ ಎನರ್ಜಿಲಿ ಇದೆ. 2ನೇದು, ಸಾಕಷ್ಟು ಪ್ರಶಂಸೆ ಸಿಗುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ನೆಗೆಟಿವ್ ವೇಲಿ ಹೆಚ್ಚಿನ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಬಟ್ ಒಳ್ಳೆ ರೀತಿಯಲ್ಲಿ ನಿಮಗೆ ಈ ಒಂದು ಅಪ್ರಿಷಿಯೇಷನ್ ಸಾಕಷ್ಟು ಪಾಸಿಟಿವಿಟಿನ ತಂದುಕೊಡುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಏನೋ ಒಂದು ವಿಕ್ಟರಿ ಮೂಮೆಂಟ್ ಬರುತ್ತೆ, ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಕೂಡ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಂಜಾಯ್ ಮಾಡಿ. ಸೊ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ಗೆ ನಿಮ್ಮ ಆಶೀರ್ವಾದನ ಕೊಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ.